ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಷಯ ಅಂದರೆ ನವೋದಯ ಕ್ಲಾಸ್. ಅದರಲ್ಲಿ ಬರ್ತಕ್ಕಂಥ ಕನ್ನಡಿಯ ಪ್ರತಿಬಿಂಬ ಅಂತಕ್ಕಂಥ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗಾದರೆ ಪ್ರಾಬ್ಲಮ್ ಪಿಕ್ಚರ್ ಅಂತಕ್ಕಂಥ ಒಂದು ಸಮಸ್ಯೆ ಚಿತ್ರವನ್ನು ಕೊಟ್ಟು ಅದರ ಜೊತೆಗೆ 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ನಾವಿಲ್ಲಿ ತಿಳ್ಕೊಬೇಕಾಗಿದ್ದು ಕನ್ನಡಿಯ ಪ್ರತಿಬಿಂಬದಲ್ಲಿ ಯಾವ ಥರನಾಗಿ ಈ ಒಂದು ಆಕೃತಿ ಕಾಣಿಸುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಬೇಕು. ಹಾಗಾದರೆ ನಾವು ಇಲ್ಲಿ ಒಳ್ಳೆಯ ಒಂದು ಸ್ಟ್ರಿಕ್ಕನ್ನು ಹೇಳ್ಕೊಡ್ತೀನಿ. ನೋಡ್ಬೋದು, ಈ ಬದಿಗೆ ಇರ್ತಕ್ಕಂಥದ್ದು ಈ ಬದಿಗೆ ಬರುತ್ತೆ. ಅದು ಹೇಗೆ ಇರುತ್ತೆಲ್ಲ ಅದೇ ಥರನಾಗಿ ಟರ್ನ್ ಆಗುತ್ತೆ. ಇಲ್ಲಿ ಒಂದು ನೋಡಿಬಿಡೋಣ. ಈ ಥರನಾಗಿ ಬಾಣ ಇದೆಯಲ್ಲ, ಇದು ಈ ಥರನಾಗಿ ಬಂದರೆ ರಾಂಗ್. ಅಂದರೆ ಇದೇ ಸೇಮ್ ಪೇಸನ್ನು ಕೊಟ್ಟಾಗ ಅದು ರಾಂಗ್ ಆಗುತ್ತೆ. ಇಲ್ಲಿ ಯಾವುದೇ ಥರನಾಗಿ ಅಂದರೆ ಮೇಲಿಂದು ಕೆಳಗೆ, ಕೆಳಗಿಂದು ಮೇಲೆ ಈ ಥರನಾಗಿ ಆಗೋದಿಲ್ಲ. ಇದೇ ಪೇಸನ್ನು ಈ ಥರನಾಗಿ ಆಗುತ್ತೆ. ಇಲ್ಲಿ ನೋಡ್ಬೋದು, ಈ ಪೇಸ್ ಇದೆಯಲ್ಲ, ಇದು ಈ ಕಡೆ ಬಂದಿದೆ. ಇದು ಇಲ್ಲಿ ಯಾವುದೇ ಪೇಸ್ಗಳಿಲ್ಲ, ಸೇಮ್ ಇದೇ ಥರ ಬಂದಿದೆ. ಹಾಗಾದರೆ ಉತ್ತರ ಯಾವುದು ಅಂತ ನಿಮಗೆ ಗೊತ್ತಾಯಿತು ಅಂತ ತಿಳ್ಕೊಳ್ತೀನಿ. ಆಯ್ಕೆ 3 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಹಾಗೆ ಮುಂದಿನ ಪ್ರಶ್ನೆಯನ್ನು ಬಿಡಿಸ್ತಾ ಹೋಗೋಣ. ಇಲ್ಲಿ ನೋಡ್ಬೋದು ನೀವು, ನಾನು ಈಗಾಗಲೇ ತಿಳಿಸಿದ ಈ ಬದಿಗೆ ಬರುತ್ತೆ ಅಂದರೆ ಈ ಒಂದು ಚಿತ್ರ ಇಲ್ಲಿದೆಯಲ್ಲ, ಇದು ಈ ಕಡೆಗೆ ಬರಬೇಕು. ಹಾಗಾದರೆ ನಿಮಗೆ ಸರಳವಾಗಿ ಗೊತ್ತಾಗಿರ್ಬೋದು. ಒಂದು ಸಲ ನೀವು ಇದನ್ನು ಯಾವ ಉತ್ತರ ಅಂತಕ್ಕಂಥದ್ದು ಕಾಮೆಂಟ್ ಮಾಡಿ. ಹಾಗಾದರೆ ಪ್ರಾಬ್ಲಮ್ ಪಿಕ್ಚರ್ ಅಂತಕ್ಕಂಥದ್ದು ಕನ್ನಡಿಯ ಒಂದು ಚಿತ್ರದಲ್ಲಿ ಯಾವ ಥರನಾಗಿ ಕಾಣಿಸುತ್ತೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾರೆ. ಇದಕ್ಕೆ ನೋಡೋಣ. ಈ 2 ಗುಂಡಿಗಳನ್ನು ನೋಡಿದಾಗ ಇಲ್ಲಿದೆ ನೋಡಿ, ಸರಿಯಾಗಿರ್ತಕ್ಕಂಥದ್ದು ಆಯ್ಕೆ 3 ಅಂತಕ್ಕಂಥದ್ದು. ಇದು ಸರಿಯಾಗಿರ್ತಕ್ಕಂಥದ್ದು. ಇವು ಯಾಕಾಗಲ್ಲ ನೋಡಿರಿ, ಇಲ್ಲಿ ಗುಂಡಿಗಳು ಬದಲಾವಣೆ ಇದೆ. ಇಲ್ಲಿ 3 ಕಪ್ಪು ಚುಕ್ಕೆಗಳಿವೆ. ಇಲ್ಲಿ 4ನೇ ಒಂದು ಆಯ್ಕೆಯನ್ನು ನೋಡಿದಾಗ ಈ ಸೇಮ್ ಪೇಸ್ ಕೊಟ್ಟಿರ್ತಾರೆ. ಇದು ಸಮರೂಪಿಣಿ ಅಂತಕ್ಕಂಥ ಪ್ರಶ್ನೆ ಅಲ್ಲ, ಇಲ್ಲಿ ಕನ್ನಡಿಯ ಪ್ರತಿಬಿಂಬ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾರೆ. ಆಯ್ಕೆ 3 ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೀವು ಕೂಡ ಇದಕ್ಕೆ ಉತ್ತರಿಸಲು ಪ್ರಯತ್ನಿಸಿರಿ. ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ರೀತಿಯ ಇಡುವೆಗಳನ್ನು ಲಭ್ಯವಾಗಿದ್ದು ತಾವೆಲ್ಲರೂ ವೀಕ್ಷಿಸಿ ಅಂತ ಹೇಳ್ತೀನಿ. ಈ ಒಂದು ನಾನು ಈ ಬದಿಗೆ ಬರಬೇಕಂತ ತಿಳಿಸಿದ್ದೀನಿ. ಇಲ್ಲಿ ಒಂದು ಇಲ್ಲಿ ಕೂಡ ಇಲ್ಲ, ಇಲ್ಲಿ ಕೂಡ ಇಲ್ಲ. ಹಾಗಾದರೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ 4 ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು. ಕನ್ನಡಿಯ ಪ್ರತಿಬಿಂಬ ಅಂತಕ್ಕಂಥದ್ದು 4ನೇ ಒಂದು ಚಿತ್ರ ಆಯ್ಕೆಯನ್ನು ನೋಡಿದಾಗ ನಮಗೆ ಕಾಣಿಸುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಥರನಾಗಿ ಚಿತ್ರವನ್ನು ಕೊಟ್ಟಿದ್ದಾರೆ, ಸಮಸ್ಯೆ ಚಿತ್ರವನ್ನು ಅಥವಾ ಪ್ರಾಬ್ಲಮ್ ಪಿಕ್ಚರ್ ಅಂತಕ್ಕಂಥದ್ದು. ಈ ಬದಿಗೆ ಇವುಗಳನ್ನು ಕೊಟ್ಟಿದ್ದಾರೆ. ನಾವು ಇದು ಮಧ್ಯದಿಂದ ಇರೋದರಿಂದ ಇದು ಕೂಡ ತಪ್ಪಾಗಿರುತ್ತೆ. ಇಲ್ಲಿ ಗೆರೆಯನ್ನು ನೋಡ್ಕೊಳ್ಬೋದು. ಇದು ಕನ್ನಡಿಯಲ್ಲಿ ನೋಡಿದಾಗ ಈ ಬದಿಗೆ ಬರುತ್ತೆ. ಇವೆರಡೂ ಕೂಡ ತಪ್ಪಾಗಿದೆ. ಆಯ್ಕೆ 2 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇದಕ್ಕೆ ನೀವು ಕೂಡ ಉತ್ತರಿಸಿರಿ ಅಂತ ಹೇಳ್ತೀನಿ. ನಾನು ಈಗಾಗಲೇ ತಿಳಿಸಿದಂತೆ ಈ ಬದಿಗೆ ಇರ್ತಕ್ಕಂಥವು ಅದು ಫಸ್ಟ್ ಈ ಥರನಾಗಿ ಇಲ್ಲಿ ಬರುತ್ತೆ. ಯಾವ ಒಂದು ಚಿತ್ರಗಳು ಬಂದಿವೆ? ಮೊದಲಿಗೆ ತಪ್ಪಾಗಿದ್ದನ್ನು ನಾವು ಬಿಟ್ಟು ಹಾಕೋಣ. ಅಂದರೆ ಯಾವ ತಪ್ಪಾಗಿದೆ? ಇದು ನೋಡಿರಿ, ಇದು ಕೂಡ ತಪ್ಪಾಗಿದೆ, ಇದು ಕೂಡ ತಪ್ಪಾಗಿದೆ, ಇದು ಕೂಡ ತಪ್ಪಾಗಿದೆ. ಆಯ್ಕೆ 1 ಸರಿಯಾಗಿರ್ತಕ್ಕಂಥದ್ದು. ಹೇಗೆ? ಈ ಬದಿಗೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಈ ಬಾಣ ಬರಬೇಕಿತ್ತು, ಇಲ್ಲಿ ಕೂಡ ಬರಬೇಕು, ಇಲ್ಲಿ ಕೂಡ ಬರಬೇಕಿತ್ತು, ಅದು ಬಂದಿಲ್ಲ. ಅದಕ್ಕೆ ಇದು ತಪ್ಪಾಗಿರ್ತಕ್ಕಂಥದ್ದು. ಆಯ್ಕೆ 1 ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಈ ಒಂದು ಚಿತ್ರವನ್ನು ಬಿಡಿಸೋಣ. ಈ ಚಿತ್ರಗಳನ್ನು ನೋಡಿಬಿಡೋಣ.
ಇಲ್ಲಿ ಬಂದಿಲ್ಲ, ಇಲ್ಲಿ ಕೂಡ ಬಂದಿಲ್ಲ, ಇಲ್ಲಿ ಕೂಡ ಬಂದಿಲ್ಲ. ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥ ಉತ್ತರ. ಇದೇ ಥರನಾಗಿ ನಿಮ್ಮ ಪರೀಕ್ಷೆಯಲ್ಲಿ ಕೂಡ ಬರುತ್ತವೆ, ಅವುಗಳನ್ನು ಬಿಡಿಸ್ರಿ ಅಂತ ಹೇಳ್ತೀನಿ. ಹಾಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಒಂದು NMMS ಪ್ಲೇಲಿಸ್ಟನ್ನು ಹಾಕಿರ್ತೇನೆ, ನವೋದಯ ಪ್ಲೇಲಿಸ್ಟನ್ನು ಹಾಕಿರ್ತೀನಿ, ತಾವೆಲ್ಲರೂ ವೀಕ್ಷಿಸಿ ಅಂತ ಹೇಳ್ತಾ, ಹಾಗೆ ನನ್ನ ಒಂದು ಯೂಟ್ಯೂಬ್ ಲಿಂಕನ್ನು ಎಲ್ಲರಿಗೂ ಶೇರ್ ಮಾಡಿರಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.